ಸ್ನೇಹಿತರೆ, ನಮಸ್ಕಾರ. ಬಿಗ್ ಬಾಸ್ ಸೀಸನ್ ಮತ್ತೆ ಈಗ ರಣಾಂಗಣವಾಗಿ ಬದಲಾಗಿದೆ. ಬಿಗ್ ಬಾಸ್ ಮನೆ ಹೊಡೆದಾಟದ ಕೇಂದ್ರವಾಗಿದೆ. ಬಿಗ್ ಬಾಸ್ ಮನೆಯಲ್ಲಿ ಮಾತಿನ ಯುದ್ಧ ತಾರಕಕ್ಕೇರಿದೆ. ಟಾಸ್ಕ್ನಲ್ಲಿ ಶುರುವಾದಂಥ ಜಗಳ ವೈಯಕ್ತಿಕ ಬೈದಾಟದ ಹಂತಕ್ಕೆ ಹೋಗಿದೆ ಮತ್ತು ಕೆಟ್ಟ ಪದಗಳನ್ನು ಪರಸ್ಪರ ಬೈದಾಡಿಕೊಳ್ಳುವಂಥ ಹಂತಕ್ಕೂ ಕೂಡ ಹೋಗಿದೆ. ಬಿಗ್ ಬಾಸ್ ಕನ್ನಡ ದಿನದಿಂದ ದಿನಕ್ಕೆ ರೋಚಕತೆಯನ್ನು ಹೆಚ್ಚಿಸಿಕೊಳ್ತಿರುವಂಥ ಸಂದರ್ಭದಲ್ಲಿ ಯಾವಾಗ ವೈಲ್ಡ್ ಕಾರ್ಡ್ಗಳ ಎಂಟ್ರಿ ಆಯಿತು, ಅದರಲ್ಲೂ ಕೂಡ ರಜತ್ ಮತ್ತು ಶೋಭಾ ಎಂಟ್ರಿಯ ಬಳಿಕ ಬಿಗ್ ಬಾಸ್ ಮನೆಯ ಒಳ ಜಗಳ ಇನ್ನಷ್ಟು ತಾರಕಕ್ಕೇರಿದೆ. ಬಹುಶಃ ಬಿಗ್ ಬಾಸ್ ಟೀಮ್ ಎಕ್ಸ್ಪೆಕ್ಟ್ ಮಾಡಿದ್ದು ಇದನ್ನೇ, ಬಿಗ್ ಬಾಸ್ ಸ್ಪರ್ಧಿಗಳು ಈಗ ಕೊಡ್ತಿರೋದು ಅದನ್ನೇ ಅನ್ನೋದು ಸ್ಪಷ್ಟವಾಗಿ ಈ ಮೂಲಕ ಗೊತ್ತಾಗ್ತಿದೆ. ಪರಿಣಾಮ ಗೋಲ್ಡ್ ಸುರೇಶ್ಗೆ ಕೆಟ್ಟದಾಗಿ ಬೈದಂತಹ ರಜತ್ ಈಗ ಸುರೇಶ್ ಸ್ಥಿತಿ ಗಂಭೀರವಾಗಿದೆ. ಸುರೇಶ್ಗೆ ಸ್ವಲ್ಪ ಪೆಟ್ಟು ಕೂಡ ಆಗಿದೆ. ಹೀಗಾಗಿ ಕೆಟ್ಟದಾಗಿ ಬಯಸ್ಕೊಂಡು ಕೆಟ್ಟದಾಗಿ ನನ್ನ ಹೇಳಿಸ್ಕೊಂಡು ಮತ್ತು ಈ ರೀತಿ ಹೊಡೆದಾಡಿಕೊಂಡು ನನಗೆ ಬಿಗ್ ಬಾಸ್ ಮನೆ ಒಳಗಡೆ ಇರುವಂಥ ಯಾವ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ಗೋಲ್ಡ್ ಸುರೇಶ್ ಮನೆಯಿಂದ ಹೊರಗಡೆ ಬರುವಂಥ ನಿರ್ಧಾರವನ್ನು ಮಾಡಿದ್ದಾರೆ. ಹಾಗಾದರೆ ಏನಾಗುತ್ತೆ? ಗೋಲ್ಡ್ ಸುರೇಶ್ ಹೊರಗಡೆ ಬರ್ತಾರಾ? ಬಿಗ್ ಬಾಸ್ ಮನೆಯಲ್ಲಿ ಅಸಲಿಗೆ ಗುರುವಾರ ಏನು ನಡೆಯುತ್ತೆ, ಬುಧವಾರ ನಡೆದಿದ್ದೇನು, ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಿಗ್ ಬಾಸ್ ಸೀಸನ್ 11 ಸ್ವಲ್ಪ ಡಲ್ ಹೊಡಿತಾ ಇತ್ತು. ಬಿಗ್ ಬಾಸ್ ಸೀಸನ್ 11ರಲ್ಲಿ ಇರುವಂಥ ಸ್ಪರ್ಧಿಗಳು ಟೊಳ್ಳು ಅನ್ನುವಂಥ ಮಾತುಗಳು ಹೊರಗಡೆ ಕೇಳಿ ಬರ್ತಾ ಇತ್ತು. ಅದರಲ್ಲಿ ಯಾವಾಗ ಅನುಷಾ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದರೋ ಅದಾದ ಬಳಿಕ ಇಬ್ಬರು ವೈಲ್ಡ್ ಕಾರ್ಡ್ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯ ಪ್ರವೇಶವನ್ನು ಪಡಿತಾರೆ. ಇಬ್ಬರು ಪ್ರವೇಶವನ್ನು ಪಡೆದ ಬಳಿಕ ಬಿಗ್ ಬಾಸ್ ಮನೆಯ ಆಟದ ರೀತಿ ಕಂಪ್ಲೀಟಾಗಿ ಬದಲಾಗಿ ಹೋಗಿದೆ. ಶೋಭಾ ಶೆಟ್ಟಿ ಮತ್ತು ರಜತ್ ಇವರಿಬ್ಬರು ಕೂಡ ಆಟದ ಶೈಲಿಯನ್ನು ಬದಲಾಯಿಸಲಿಕ್ಕೆ ಬಿಗ್ ಬಾಸ್ ಮನೆಯ ಒಳಗಡೆ ಬಂದಿದ್ದಾರೆ ಅಂತ ಹೇಳಿದ್ರು ಕೂಡ ಸುಳ್ಳಾಗಲ್ಲ. ಹೀಗಾಗಿ ಈಗ ದಿನದಿಂದ ದಿನಕ್ಕೆ ಆಟ ರಂಗೇರುತ್ತಿದೆ. ಅದರಲ್ಲೂ ಕೂಡ ಈ ವೈಲ್ಡ್ ಕಾರ್ಡ್ ಎಂಟ್ರಿ ಆದ ಬಳಿಕವಂತೂ ಬಿಗ್ ಬಾಸ್ ಸಿಕ್ಕಾಬಟ್ಟೆ ಸದ್ದು ಮಾಡ್ತಿದೆ. ಸ್ಪರ್ಧಿಗಳು ಟಾಸ್ಕ್ ಆಡುವಾಗ ಅಪ್ಪ ಅಮ್ಮ ಅಂತ ಹೇಳಿ ಬೈದಾಡಿಕೊಂಡಿದ್ದಾರೆ. ಸಡೆ ಎನ್ನುವಂತಹ ಪದವನ್ನು ಕೂಡ ಬಳಕೆ ಮಾಡಿದ್ದಾರೆ. ಇನ್ನೊಂದಷ್ಟು ಕೆಟ್ಟ ಪದಗಳನ್ನು ಬಳಕೆ ಮಾಡಿದ್ದು ಅದಕ್ಕೆ ಬೀಪ್ ಕೂಡ ಹಾಕಲಾಗಿದೆ. ಇದೆಲ್ಲವೂ ಮೀರಿ ಒಂದೊಂದು ಹಂತಕ್ಕೆ ಕೈ ಮಿಲಾಯಿಸುವಂಥ ಹಂತಕ್ಕೂ ಕೂಡ ಹೋಗಿದ್ದಾರೆ. ಎದೆಯನ್ನು ಸೆಟೆದುಕೊಂಡು ಹೋಗಿ ಪರಸ್ಪರ ಒಬ್ಬರಿಗೊಬ್ಬರು ತಾಗಿಸ್ಕೊಂಡಿದ್ದಾರೆ. ಈ ರೀತಿಯಾದಂತಹ ಒಂದು ಕೀಳು ಮಟ್ಟಕ್ಕೆ ಬಿಗ್ ಬಾಸ್ನ ಸ್ಪರ್ಧಿಗಳು ಇಳಿದಿದ್ದಾರೆ ಅಂತಲೇ ಹೇಳ್ಬೋದು. ಒಂದು ಆಟದ ವಿಚಾರದಲ್ಲಿ ಶುರುವಾದಂಥ ಜಗಳ ವೈಯಕ್ತಿಕ ಜಗಳವಾಗಿ ಬದಲಾಗುವಂಥ ಹಂತಕ್ಕೆ ಹೋಗಿದೆ. ಪರಿಣಾಮ ಗೋಲ್ಡ್ ಸುರೇಶ್ಗೆ ಗಂಭೀರವಾದಂಥ ಗಾಯ ಕೂಡ ಆಗಿದ್ದು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತೀನಿ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಗುರುವಾರದ ಟಾಸ್ಕ್ ಏನಾಗಬಹುದು? ಗುರುವಾರ ಏನೆಲ್ಲ ಡೆವಲಪ್ಮೆಂಟ್ಗಳು ನಡೀಬೋದು? ಬುಧವಾರ ನಡೆದಂಥ ಟಾಸ್ಕ್ ಏನಾಯಿತು ನೋಡ್ತಾ ಹೋಗೋಣ ಬನ್ನಿ. ಈ ವಾರ ಟಾಸ್ಕ್ ಆಡೋದಕ್ಕೆ ಬಿಗ್ ಬಾಸ್ 2 ತಂಡಗಳನ್ನು ಮಾಡಿದರು. 2 ತಂಡಗಳಿಗೆ ತಲಾ 2 ಕ್ಯಾಪ್ಟನ್ಗಳನ್ನು ಕೂಡ ಕೊಟ್ಟಿದ್ದರು. ಒಂದು ಕಡೆ ಭವ್ಯ, ಮತ್ತೊಂದು ಕಡೆ ವೈಲ್ಡ್ ಕಾರ್ಡ್ ಎಂಟ್ರಿ ಪಡೆದಿರುವಂಥ ಶೋಭಾ ಶೆಟ್ಟಿ ತಂಡದ ಕ್ಯಾಪ್ಟನ್ ಆಗಿದ್ದಾರೆ. ಭವ್ಯ ತಂಡದಲ್ಲಿ ರಜತ್, ಮಂಜು ಸೆಲೆಕ್ಟ್ ಆಗ್ತಾರೆ. ಹಾಗೆಯೇ ಉಳಿದ ಕೆಲ ಸ್ಪರ್ಧಿಗಳು ಭವ್ಯ ತಂಡದಲ್ಲಿ ಉಳಿದ್ದಾರೆ. ಇನ್ನು ಶೋಭಾ ಶೆಟ್ಟಿ ತಂಡದಲ್ಲಿ ಸುರೇಶ್ ಹಾಗೂ ತ್ರಿವಿಕ್ರಮ್ ಅವರು ಸೇರಿದಂತೆ ಇನ್ನೂ ಹಲವರು ಇದ್ದಾರೆ. ಸದ್ಯ ಈ 4 ಜನರು ಕೂಡ ತುಂಬ ಹೈಲೈಟ್ ಆಗ್ತಾ ಇದ್ದಾರೆ. ಅದರಲ್ಲೂ ಕೂಡ ಇವತ್ತಿನ ಟಾಸ್ಕ್ನಲ್ಲಿ ಕೊಳವೆ ಒಳಗಡೆ ಇರುವಂಥ ಚೆಂಡನ್ನು ಹಿಡಿದು ಹೊರಗಡೆ ಹಾಕುವಂಥ ಟಾಸ್ಕ್ನಲ್ಲಿ ದೊಡ್ಡ ಜಗಳವೇ ನಡೆದು ಹೋಯಿತು. ಈ ಟಾಸ್ಕ್ನಲ್ಲಿ ಯಾರು ಅತಿ ಹೆಚ್ಚಾಗಿ ಚೆಂಡನ್ನು ಹಿಡಿದು ಹೊರಗಡೆ ಹಾಕ್ತಾರೋ ಅವರು ಈ ಟಾಸ್ಕ್ನಲ್ಲಿ ಗೆಲುವು ಸಾಧಿಸ್ತಾರೆ. ಒಂದು ಕಡೆ ಘಟಾನುಘಟಿಯಾಗಿರುವಂಥ ರಜತ್ ಅವರು, ಮತ್ತೊಂದು ಕಡೆ ಬುದ್ಧಿಶಾಲಿ ಹಾಗೂ ಘಟಾನುಘಟಿಯಾಗಿರುವಂಥ ತ್ರಿವಿಕ್ರಮ್. ಇವರಿಬ್ಬರ ನಡುವೆ ಟಾಸ್ಕ್ನಲ್ಲಿ ಪೈಪೋಟಿ ನಡೀತಾ ಇರುವಂಥ ಸಂದರ್ಭದಲ್ಲಿ ಭವ್ಯ ಅವರ ತಂಡದಲ್ಲಿದ್ದಂತಹ ರಜತ್ ಹಾಗೂ ಮಂಜು ಇರೋದರಿಂದ ಟಾಸ್ಕಲ್ಲಿ ದಾಳಿ ಮಾಡೋದಕ್ಕೆ ಈಸಿ ಆಗ್ತದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಫಿಸಿಕಲಿ ಭವ್ಯ ಅವರ ತಂಡದಿಂದ ಹೋದಂಥ ಎದುರಾಳಿಗಳನ್ನು ಎದುರಿಸೋದಕ್ಕೆ ಸ್ವಲ್ಪ ಈಸಿ ಆಗುತ್ತೆ ಅನ್ನೋಂಥ ಕಾರಣಕ್ಕೋಸ್ಕರ ಮಂಜು ಮತ್ತು ರಜತ್ ಅವರನ್ನು ಅಖಾಡಕ್ಕೆ ಇಳಿಸ್ತಾರೆ ಶೋಭಾ ಶೆಟ್ಟಿ. ಈಗ ಭವ್ಯ ಅವರ ತಂಡ ತುಂಬ ಸ್ಟ್ರಾಂಗ್ ಆಗಿ ಇತ್ತು. ಆದರೆ ಯಾವಾಗ ಇವರಿಬ್ಬರು ಬಂದರು, ರಜತ್ ಮತ್ತು ಮಂಜು ಬಂದರು, ಆವಾಗ ಮೀಟ್ರ್ ಕೂಡ ಆಫ್ ಆಗಿತ್ತು ಭವ್ಯ ತಂಡದವ್ರದ್ದು. ಇನ್ನು ರಜತ್ ಏನಾದರೂ ಹೇಳಿದ್ರೆ ತಟ್ಟಂತೇಳಿ ಏನಾದರೂ ರಿಯಾಕ್ಟನ್ನು ಮಾಡೇ ಬಿಡ್ತಾರೆ. ಒಬ್ಬರನ್ನು ಹೋಲ್ಡ್ ಮಾಡಿ ಅವರನ್ನು ಬರಲಿಕ್ಕೆ ಬಿಡಬೇಡಿ ಅಂದರೆ ಅವರನ್ನು ರಜತ್ ಹೋಲ್ಡ್ ಮಾಡಿ ಬಿಡ್ತಾರೆ. ಹಾಗೆ ಮೇಲಿಂದ ಬೀಳುವಂಥ ಬಾಲ್ಗಳನ್ನು ತೆಗೆದುಕೊಂಡು ಹೋಗಿ ಹೊರಗಡೆ ಇಡಬೇಕಾದ್ರೆ ಎಲ್ಲೋ ಒಂದು ಚೌಕಟ್ಟಿನಲ್ಲಿ ಆಗಬೇಕಾಗ್ತದೆ. ಆಗ ರಜತ್ ಸುರೇಶ್ ಅವರಿಗೆ ಸಡೆ ಅನ್ನುವಂಥ ಪದವನ್ನು ಬಳಕೆ ಮಾಡ್ತಾರೆ. ಹಾಗೆ ಸುರೇಶ್ ಅವರ ತಂದೆಗೂ ಕೂಡ ಕೆಟ್ಟದಾಗಿ ಮಾತನಾಡಿದ್ದಾರೆ ಅನ್ನುವಂಥದ್ದು ಸುರೇಶ್ ಆರೋಪ. ಹೀಗಾಗಿ ಬಿಗ್ ಬಾಸ್ ಮನೆಯಿಂದ ನಾನು ಹೊರಗಡೆ ಹೋಗ್ತೀನಿ ಎನ್ನುವಂಥ ನಿರ್ಧಾರವನ್ನು ಮಾಡ್ತಾನೆ. ಆರಂಭದಲ್ಲಿ ಚಿಕ್ಕದಾಗಿ ಶುರುವಾದಂಥ ಜಗಳ ನಂತರ ತಾರಕಕ್ಕೆ ಇರುತ್ತೆ. ಎಷ್ಟೇ ಸಮಾಧಾನ ಮಾಡಿದ್ರು ಉಭಯ
ತಂಡದಲ್ಲೂ ಕೂಡ ಎಲ್ಲರೂ ಕೂಡ ಬಂದು ಸುರೇಶನ್ನು ಎಷ್ಟೇ ಸಮಾಧಾನ ಮಾಡಿದ್ರು ಕೂಡ ಸುರೇಶ್ ಹೇಳೋದಕ್ಕೆ ಅಥವಾ ಕೇಳೋದಕ್ಕೆ ಸಿದ್ಧವೇ ಇರಲಿಲ್ಲ. ಮತ್ತೊಂದು ಕಡೆ ರಜತ್ ಕೂಡ ಏನೇ ಸಮಾಧಾನ ಮಾಡಿದ್ರು ಕೂಡ ಬಾಯಿ ಮುಚ್ಕೊಂಡು ಕೂರುವಂಥ ಕೆಲಸವನ್ನೇ ಮಾಡ್ತಿರಲಿಲ್ಲ. ಇಬ್ಬರು ಕೂಡ ತುಂಬ ಕೆಟ್ಟದಾಗಿ ಬೈದಾಡ್ಕೊಳ್ತಾರೆ. ಅದರಲ್ಲೂ ಕೂಡ ರಜತ್ ಕೆಲವೊಂದಷ್ಟು ಕೆಟ್ಟ ಪದಗಳನ್ನು ಬಳಕೆ ಮಾಡ್ತಾರೆ. ಅದಕ್ಕೆ ಬಿಗ್ ಬಾಸ್ ಟೀಮ್ ಬೀಪನ್ನು ಕೂಡ ಆಗುತ್ತೆ. ಜೊತೆಗೆ ಅಲ್ಲಿ ಮನೆಯವ್ರನ್ನ ಎಳೆದು ತಂದು ಬೈದಾಡೋದು ಇದು ಚಿಕ್ಕ ಮಕ್ಕಳಿಗೂ ಕೂಡ ಕಡೆ. ಅಂದರೆ ಒಬ್ಬ ಮೆಚ್ಯೂರ್ಡ್ ಆಗಿರುವಂಥ ಪ್ಲೇಯರ್ಗಳು ಬಳಸುವಂಥ ಪದಗಳಲ್ಲ. ಹಾಗೆಯೇ ಇವ್ರು ಯಾರು ಕೂಡ ಮೆಚ್ಯೂರ್ಡ್ ಅಲ್ಲ ಅನ್ನೋದಕ್ಕೆ ಸಾಕ್ಷಿ ಇದು. ಯಾರು ಸುರೇಶ್ ಆಗಿರ್ಬೋದು ಅಥವಾ ಇಲ್ಲಿ ರಜತ್ ಆಗಿರ್ಬೋದು, ಇಬ್ಬರು ಕೂಡ ಅನ್ಮೆಚ್ಯೂರ್ಡ್ ಪ್ಲೇಯರ್ಸ್ ಅನ್ನೋದಕ್ಕೆ ಸಾಕ್ಷಿ ಇದು. ಹೀಗಾಗಿ ಎಷ್ಟೇ ಸಮಾಧಾನ ಮಾಡಿದ್ರು ಎಷ್ಟೇ ಹೇಳಿದ್ರು ಕೂಡ ಇವರಿಬ್ಬರು ಕೂಡ ಕೇಳುವಂಥ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ನಂತರ ಸುರೇಶ್ ಒಂದು ಆರೋಪವನ್ನು ಕೂಡ ಮಾಡ್ತಾರೆ. ನಾನು ಈ ರೀತಿಯೆಲ್ಲ ಹೇಳಿಸ್ಕೊಂಡು ಇಲ್ಲಿ ಇರೋಕ್ಕಾಗಲ್ಲ, ಜೊತೆಗೆ ನನಗೆ ಪೆಟ್ಟಾಗಿದೆ, ನಾನು ಮನೆಗೆ ಹೋಗ್ತೀನಿ ಅಂತ ಹೇಳಿಬಿಟ್ಟು ಮೇನ್ ಡೋರನ್ನು ಕೂಡ ಬಡಿತಾರೆ, ಡೋರ್ ಓಪನ್ ಮಾಡಿ ಅಂತೇಳಿ. ಇದಕ್ಕೆ ಡೋರ್ ಓಪನ್ ಆಗದೆ ಇದ್ದಾಗ ಮತ್ತೆ ಜಗಳ ಶುರು ಆಗುತ್ತೆ. ಮತ್ತೆ ಒನ್ಸ್ ಅಗೇನ್ ಸುರೇಶ್ ಸೀದಾ ಮನೆ ಒಳಗಡೆ ಹೋಗಿ ತನ್ನ ಬ್ಯಾಗ್ನೆಲ್ಲ ಪ್ಯಾಕ್ ಮಾಡೋದು, ಒಂಟಿಯಾಗಿ ಕೂತು ಏನೋ ಹೇಳ್ತಾ ಇರೋದು, ಹೀಗೆಲ್ಲ ಸಿಕ್ಕಾಬಟ್ಟೆ ಭಾವನಾತ್ಮಕವಾಗಿ ಮೆಂಟಲಿ ಡಿಸ್ಟರ್ಬ್ ಆಗಿ ಹೋಗ್ತಾರೆ ಸುರೇಶ್. ಇನ್ನೊಂದು ಕಡೆ ಇಲ್ಲಿ ಟಾಸ್ಕ್ ನಡೆಯುವಾಗ ಮಾತಿನ ಚಕಮಕಿ ನಡೆಯೋದು ಸಾಮಾನ್ಯ. ನೆಟ್ ಒಳಗಿದ್ದಂತಹ 4 ಮಧ್ಯೆ ವಾಗ್ವಾದ ಆರಂಭ ಆಗುತ್ತೆ. ಮಂಜು ಮತ್ತು ಸುರೇಶ್ ಕಿರ್ಚಾಡ್ತಾ ಇವರಿಬ್ಬರ ನಡುವೆ ಬಂದಂಥ ರಜತ್, ಕಾಲ್ನಲ್ಲಿ ಬಾಲ್ ಇತ್ತೋ ಏನೋ ಮಾಡ್ತೀಯಾ ಇವಾಗ ಏನೋ ಅಂತ ಹೇಳ್ಬಿಟ್ಟು ಧ್ವನಿಯನ್ನು ಏರಿಸಿ ಪ್ರಶ್ನೆಯನ್ನು ಮಾಡ್ತಾರೆ. ಇಬ್ಬರ ಮಧ್ಯೆ ನೀನು ಅನ್ನೋಂಥ ವಾಗ್ವಾದ ಜೋರಾಗುತ್ತೆ. ಆಗ ರಜತ್, ಬಾರಲಿ, ಆಡಲಿ, ಮಾಡಲಿ, ತಾಕತ್ತಿದ್ರೆ ಮಾಡಿ ತೋರಿಸಲಿ, ವೇಸ್ಟ್ ನನ್ನ ಮಗನೇ ಅನ್ನುವಂಥ ಪದಗಳನ್ನು ಬಳಸಿದ್ದು ಸುರೇಶ್ಗೆ ಟ್ರಿಗರ್ ಮಾಡುತ್ತೆ. ಮಗನೇ ಗಿಗನೆ ಅನ್ಬೇಡ ಅನ್ನುವಂತಹ ಮಾತಿನಿಂದ ಶುರುವಾದಂತಹ ಜಗಳ ಒಂದು ವೈಯಕ್ತಿಕ ಹಂತಕ್ಕೂ ಕೂಡ ಹೋಗುತ್ತೆ. ಬೀಪ್ ಕೂಡ ಹಾಕಬೇಕಾಗುತ್ತೆ. ಇದರಿಂದ ಸಿಟ್ಟಿಗಿದ್ದಂಥ ಸುರೇಶ್ ನಾನು ಆಡೋದಿಲ್ಲ ಅಂತಾನೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಇದಕ್ಕೆ ರಜತ್, ಹೌದು ನಾನು ಅಂದೆ ಕಣೋ, ಏನಿವಾಗ ಅಂತಲೂ ಕೂಡ ಇನ್ನಷ್ಟು ಕೆಟ್ಟ ಪದಗಳಿಂದ ಬೈತಾ ಹೋಗ್ತಾರೆ. ಅದಕ್ಕೆಲ್ಲ ಕೂಡ ಬೀಪನ್ನು ಬಳಸ್ತಾರೆ. ಇದಕ್ಕೆ ಶಿಶಿರ್ ಧ್ವನಿ ಎತ್ತಿದ್ದಕ್ಕೆ ರಜತ್, ಏನೋ ನೀನು ಶಿಶಿರ್ ಅವನ ಹತ್ರ ಅಂದಿದ್ದು, ನೀನೇನು ಮಾತನಾಡಬೇಡ ಅಂತಲೂ ಕೂಡ ರಜತ್ ಒಂದು ಸೆಕೆಂಡ್ ಶಿಶಿರ್ಗೂ ಕೂಡ ಪ್ರೈಸ್ ಆಗ್ತಾರೆ. ಇತ್ತ ಸುರೇಶ್, ಬಿಗ್ ಬಾಸು ಇವನು ನನ್ನ ಅಪ್ಪನ, ನಾನು ಆಡೋದಿಲ್ಲ, ನನಗೆ ಇಂಥದ್ದೆಲ್ಲ ಪದ ಕೇಳೋದಕ್ಕೆ ಸಾಧ್ಯವೇ ಇಲ್ಲ, ಅವರಿಗೆ ಮಾತ್ರ ನಾವು ಪದಗಳು ಹೊಂದಿದ್ದಕ್ಕೆ ನೆಟ್ ಒಳಗಿಡಿದೆ ಅಂತ ರಜತ್ ಮತ್ತೆ ಏರೋ ಧ್ವನಿಯಲ್ಲಿ ಮಾತನಾಡ್ತಾ ಮತ್ತೆ ಜಗಳವನ್ನು ಶುರು ಮಾಡ್ತಾರೆ. ಇದು ಸಿಕ್ಕಾಬಟ್ಟೆ ಬೇಸರವನ್ನು ತರಿಸಿದೆ ಸುರೇಶ್ಗೆ. ನಾವೇನು ಸಡೆ ಮಕ್ಕಳ, ಬಿಗ್ ಬಾಸ್ ಓಪನ್ ಮಾಡಿ, ನಾನು ಮೈನ್ ಗೇಟ್ ಓಪನ್ ಮಾಡಿ ಹೋಗ್ತೀನಿ ಅಂತಲೂ ಕೂಡ ಮತ್ತೆ ಇದು ಮಾಡ್ತಾರೆ. ಅದಾದ ಬಳಿಕ ಬ್ಯಾಗ್ ಎಲ್ಲವನ್ನು ಕೂಡ ಪ್ಯಾಕ್ ಮಾಡಿಕೊಂಡು ಹೊರಡುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಬಟ್ ಹೊರಗಡೆ ಕಳಿಸೋದಿಲ್ಲ. ಇವೆಲ್ಲದೂ ಕೂಡ ಗಿಮಿಕ್ ಅನ್ನೋದನ್ನು ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ. ಬಟ್ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಬಿಗ್ ಬಾಸ್ ಮನೆಗೆ ರಜತ್ ಬಂದ ಬಳಿಕ ಬಿಗ್ ಬಾಸ್ ಮನೆಯ ಆಟದ ಶೈಲಿ ಬದಲಾಯಿತು, ಶೋಭಾ ಬಂದ ಬಳಿಕ ಆಟದ ಶೈಲಿ ಬದಲಾಯಿತು ಅನ್ನೋದನ್ನು. ಯಾಕೆ ಇಲ್ಲಿ ಬಿಗ್ ಬಾಸ್ ಮನೆಯ ಆಟವನ್ನು ಇಷ್ಟು ದಿನದ ಅಂದರೆ 50 ದಿನಗಳ ಆಟವನ್ನು ಇವರಿಬ್ಬರೂ ಕೂಡ ನೋಡಿನೇ ಬಿಗ್ ಬಾಸ್ ಮನೆಯ ಒಳಗಡೆ ಬಂದವರು. ಎಲ್ಲಿ ಸ್ವಿಚ್ ಹಾಕಿದ್ರೆ ಎಲ್ಲಿ ಲೈಟ್ ಆನ್ ಆಗುತ್ತೆ ಅನ್ನೋವಂತಹ ಕಂಪ್ಲೀಟ್ ಅರಿವು ಇವರಿಗಿದೆ. ಜೊತೆಗೆ ಬಿಗ್ ಬಾಸ್ ಟೀಮ್ನವರು ಕೂಡ ಏನು ಸುಮ್ಮನೆ ಇವರನ್ನು ಕಳಿಸಿರೋದಿಲ್ಲ. ಒಂದಷ್ಟು ಸಲಹೆ ಸೂಚನೆಗಳನ್ನು ಕೊಟ್ಟೇ ಕಳಿಸಿರ್ತಾರೆ. ಕೊಟ್ಟು ಕಳಿಸಿರುವಂಥ ಸಂದರ್ಭದಲ್ಲಿ ಎಲ್ಲೆಲ್ಲಿ ಏನೇನು ಮಾಡಬೇಕು, ಯಾವ ಹಂತದಲ್ಲಿ ಏನು ಮಾಡಬೇಕು ಎಲ್ಲವನ್ನು ಕೂಡ ಟೀಚ್ ಮಾಡಿರ್ತಾರೆ. ಈಗ ಬಿಗ್ ಬಾಸನ್ನು ಹೆಚ್ಚು ಜನ ನೋಡಬೇಕು ಅಂತ ಹೇಳಿದ್ರೆ ಇಂಥ ಕಿರಿಕ್ಗಳು ಆಗಬೇಕು. ಆ ಕಾರಣದಿಂದನೇ ಇಂತಹ ಕಿರಿಕ್ಗಳು ಸೃಷ್ಟಿಯಾಗ್ತಿದ್ದಾವೆ. ಬೇಕು ಅಂತನೋ ಬೇಡ ಅಂತನೋ ಇನ್ನೊಂದು ಮತ್ತೊಂದು ಏನೋ ಕಾರಣ, ಬಟ್ ಸೃಷ್ಟಿ ಆಗ್ತಿರೋದಂತೂ ಸತ್ಯ ಅಲ್ವಾ. ಹೀಗಾಗಿ ತುಂಬ ಎಚ್ಚರಿಕೆ ಹೆಜ್ಜೆಗಳನ್ನು ಇಡಬೇಕಾಗ್ತದೆ. ಇಲ್ಲಿ ಸ್ಪರ್ಧಿಗಳು ತಮ್ಮನ್ನು ಜನ ನೋಡ್ತಿದ್ದಾರೆ, ಇದೊಂದು ಸಾರ್ವಜನಿಕ ಶೋ ಅನ್ನೋದನ್ನು ಮರೆತು ವರ್ತನೆ ಮಾಡ್ತಿರೋದು ಅತ್ಯಂತ ಕೆಟ್ಟದಾಗಿ ಕಾಣಿಸ್ತಿದೆ. ಅದರಲ್ಲೂ ಕೂಡ ಯಾವಾಗ ಈ ಚೈತ್ರ ಒಂದಷ್ಟು ಪಾಯಿಂಟ್ಸ್ಗಳನ್ನು ಕದ್ರೋ ಅಲ್ಲಿ ಚೈತ್ರ ವ್ಯಕ್ತಿತ್ವ ಏನು ಅನ್ನೋದು ಗೊತ್ತಾಯಿತು. ಮತ್ತೊಂದು ಕಡೆ ಮೋಕ್ಷಿತ ಹೋಗಿ ಚೈತ್ರ ಬಳಿ ಇರುವಂತಹ ಒಂದಷ್ಟು ಸೀಕ್ರೆಟ್ಸ್ಗಳನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡಿದ್ರು. ಅಲ್ಲಿಗೆ ಹೋಗಿದ್ದು ಮೋಕ್ಷಿತ ಮನಸ್ಥಿತಿ ಏನು ಅನ್ನುವಂಥದ್ದು, ಮೋಕ್ಷಿತ ಇಮೇಜ್ ಏನು ಅನ್ನುವಂಥದ್ದು. ಹೀಗೆ ಅವರವರ ಇಮೇಜನ್ನು ಇಲ್ಲಿ ಪ್ರದರ್ಶನ ಮಾಡ್ತಿದ್ದಾರೆ. ರಜತ್ತು ಕೆಟ್ಟದಾಗಿ ಬೈದು ಗ್ರೇಟ್ ಆಗಲಿಲ್ಲ, ಚೀಪ್ ಆದ. ಇನ್ನು ಸುರೇಶು ಕೆಟ್ಟದಾಗಿ ಬೈಸ್ಕೊಂಡು ಚೀಪ್ ಆಗಲಿಲ್ಲ, ಗ್ರೇಟ್ ಆದ. ಹೀಗೆ ಸುರೇಶ್ ಗ್ರೇಟ್ ಆದ, ರಜತ್ ಚೀಪ್ ಆದ. ಇಲ್ಲಿ ವ್ಯಕ್ತಿತ್ವವನ್ನು ಕನ್ನಡಿಯ ಮೂಲಕ ತೋರಿಸೋದೇ ಬಿಗ್ ಬಾಸ್. ಅವರ ಈ ಸಿಟ್ಟನ್ನು ಹೇಗೆ ವ್ಯಕ್ತಪಡಿಸ್ತಾರೆ ಅನ್ನೋದನ್ನು ತೋರಿಸೋದೇ ಈ ಬಿಗ್ ಬಾಸ್. ಅಂತಿಮವಾಗಿ ಇಲ್ಲಿ ಅವರವರ ವ್ಯಕ್ತಿತ್ವಗಳು ಹೊರಗಡೆ ಬರ್ತದೆ. ಅದನ್ನೇ ಸುದೀಪ್ ವಾರ ಹೇಳೋದು. ಮನಸ್ಸಿನೊಳಗೆ ಹೆಚ್ಚು ದಿನ ನಾಟಕವನ್ನು ಅಡಗಿಸಿಟ್ಟುಕೊಂಡು ಬಿಗ್ ಬಾಸ್ನಲ್ಲಿ ಬದುಕೋಕ್ಕೆ ಸಾಧ್ಯವಿಲ್ಲ. ಇವೆಲ್ಲದೂ ಕೂಡ ಮುಖವಾಡಗಳು ಕಳಿಸಲೇಬೇಕು. ಮುಖವಾಡಗಳು ಕಳಚಿ ನಿಜವಾದಂಥ ಮನುಷ್ಯ ಮಾತ್ರ ಬಿಗ್ ಬಾಸ್ ಟ್ರೋಫಿಯನ್ನು ಗೆಲ್ಲೋಕ್ಕೆ ಸಾಧ್ಯವಾಗುತ್ತೆ ಅನ್ನೋದು ಬಿಗ್ ಬಾಸ್ ಕಾರ್ಯಕ್ರಮದ ಓವರಾಲ್ ಉದ್ದೇಶ. ಬಟ್ ಇಲ್ಲಿ ರಜತ್ತು ಈ ರೀತಿ ಬೈದಿದ್ದು ಎಷ್ಟು ಸರಿ? ಸುರೇಶ್ಗೆ ಇಷ್ಟೆಲ್ಲ ಕೆಟ್ಟ ಪದಗಳಿಂದ ಬೈಯುವಂಥ ಅವಶ್ಯಕತೆ ಇತ್ತಾ? ನಿಮ್ಮ ಅಭಿಪ್ರಾಯನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ
ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.